ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ರಾಜ್ಯ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. 1750 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷೆಯ ಯೋಜನೆ ಒಪ್ಪಂದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೆ ಎಡಿಬಿ ಅಧಿಕಾರಿಗಳು ಕೂಡ ಸಹಿ ಹಾಕಿದ್ರು. 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಪಣ ತೊಡಲಾಗಿದೆ. ಮುಂದಿನ 4 ವರ್ಷಗಳ ಅವಧಿಯಲ್ಲಿ 500 ಶಾಲೆಗಳನ್ನು ಅಭಿವೃದ್ಧಿಪಡಿಸೋದು ಅಂತ ರಾಜ್ಯ ಸರ್ಕಾರದಿಂದ 2,500 ಕೋಟಿ ರೂಪಾಯಿ ವಿನಿಯೋಗ ಮಾಡೋದು ಇದಕ್ಕಾಗಿ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1750 ಕೋಟಿ ನೆರವು ಕೊಡುತ್ತೆ. 2026-27ನೇ ಸಾಲಲ್ಲಿ 358 ಕೋಟಿ ರೂಪಾಯಿ ಸಹಕಾರ ಸಿಕ್ಕಿದೆ. 27-28ನೇ ಸಾಲಲ್ಲಿ 385 ಕೋಟಿ ರೂಪಾಯಿ ನೆರವು, ಹಾಗೆ 2028-29ನೇ ಸಾಲಲ್ಲಿ 376 ಕೋಟಿ, 29-30ನೇ ಸಾಲಿನಲ್ಲಿ 367 ಕೋಟಿ ರೂಪಾಯಿ ನೆರವು ನೀಡುವಂಥದ್ದು ಒಪ್ಪಂದ. ರಾಜ್ಯ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆಗೆ ರಾಜ್ಯದ ಪಬ್ಲಿಕ್ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ಈ ಒಪ್ಪಂದಕ್ಕೆ ಬಂದಿದೆ.